ಪೆದ್ದು ಗಂಡನನ್ನು ಹತ್ತಿರ ಸೇರಿಸದ ಪತ್ನಿ ಅದಕ್ಕೆ ಅವನು ಸಿಕ್ಕವರನ್ನು ಬಿಡಲಿಲ್ಲ. ಇವನು ರಾಕೇಶ್ ಅಂತ. ರಾಕೇಶ್ ಮಂದ ಬುದ್ಧಿಯವನಾಗಿದ್ದು ಕಾವ್ಯಾಳ ಮನೆಯವರು ಆಸ್ತಿ ಆಸೆಗಾಗಿ ರಾಕೇಶ್ ಜೊತೆ ಕಾವ್ಯಾಳ ಮದುವೆ ಮಾಡಿರುತ್ತಾರೆ. ಕಾವ್ಯಗೆ ರಾಕೇಶ್ ಮೇಲೆ ಸ್ವಲ್ಪನೂ ಮನಸ್ಸಿಲ್ಲದಿದ್ದಕ್ಕೆ ಅವಳು ಮದುವೆಯಾಗಿ 2 ವರ್ಷ ಕಳೆದರೂ ರಾಕೇಶ್ನನ್ನು ಪಕ್ಕಕ್ಕೂ ಕೂಡ ಸೇರಿಸಿಕೊಂಡಿರುವುದಿಲ್ಲ. ಹೀಗಿರುವಾಗ ಒಂದು ದಿನ ರಾತ್ರಿ ರಾಕೇಶ್ ಕಾವ್ಯ ಮಲಗಿರುವಾಗ ತನ್ನ ಮುಖಕ್ಕೆಲ್ಲ ಪೌಡರ್ ಹಚ್ಚಿಕೊಂಡು ಅವಳ ಜೊತೆ ರೊಮ್ಯಾನ್ಸ್ ಮಾಡಲು ಹೋಗುತ್ತಾನೆ. ಆವಾಗ ಎಚ್ಚರಗೊಂಡು ಕೋಪಗೊಂಡಂತಹ ಕಾವ್ಯ, ನಿನಗೆ ನನ್ನನ್ನು ಟಚ್ ಮಾಡಬೇಡ ಅಂತ ಎಷ್ಟು ಸಲ ಹೇಳಿದ್ದೇನೆ? ನಿನಗೆ ಒಮ್ಮೆ ಹೇಳಿದರೆ ಅರ್ಥವಾಗುವುದಿಲ್ಲವೇ? ನೀನೇನಾದರೂ ಮತ್ತೊಮ್ಮೆ ನನ್ನನ್ನು ಟಚ್ ಮಾಡಲು ಬಂದರೆ ನಾನು ನಿನ್ನನ್ನು ಕೊಂದೇ ಬಿಡುತ್ತೇನೆ ಅಂತ ಬೈದು ರೂಮಿನಿಂದ ಆಚೆ ಹಾಕುತ್ತಾಳೆ. ಆವಾಗ ರಾಕೇಶ್, ನಾನು ಸುಂದರವಾಗಿಲ್ಲ ಅಂತ ಪ್ರತಿದಿನ ಕಾವ್ಯ ನನಗೆ ಇದೇ ರೀತಿ ಹಿಂಸೆ ಕೊಡುತ್ತಿದ್ದಾಳೆ. ಆದರೆ ಈ ವಿಷಯ ಅಮ್ಮನಾದ ಆಶಾ ಅವರಿಗೆ ಗೊತ್ತಾಗದಂತೆ ನಾನು ನೋಡಿಕೊಳ್ಳಬೇಕು ಅಂತ ಅಳುತ್ತಾ ಹಾಲ್ನಲ್ಲಿಯೇ ಮಲಗುತ್ತಾನೆ. ಮರುದಿನ ಕಾವ್ಯ ಆಶಾ ಎದ್ದೇಳುವ ಮುಂಚೆ ರಾಕೇಶ್ ಹತ್ತಿರ ಬಂದು, ಈಗ ಇಲ್ಲಿಂದ ಎದ್ದು ನಮ್ಮ ರೂಮಿನೊಳಗೆ ಮಲಗು ಬಾ. ಅತ್ತೆಯವರಿಗೇನಾದರೂ ನೀನು ಇಲ್ಲಿ ಮಲಗುತ್ತೀಯಾ ಅಂತ ಗೊತ್ತಾದರೆ ನನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತ ರಾಕೇಶ್ಗೆ ಹೇಳಿ ಆತನನ್ನು ರೂಮ್ ಒಳಗೆ ಕರೆದುಕೊಂಡು ಹೋಗಿ ಮಲಗಿಸುತ್ತಾಳೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಆಶಾ, ನಾನು 3 ದಿನಗಳವರೆಗೆ ನನ್ನ ಹಳ್ಳಿಯಲ್ಲಿನ ಜಮೀನನ್ನು ನೋಡಿಕೊಂಡು ಬರಲು ಹೋಗುತ್ತಿದ್ದೇನೆ. ನೀನು ಅಲ್ಲಿಯವರೆಗೆ ರಾಕೇಶ್ನನ್ನು ಚೆನ್ನಾಗಿ ನೋಡಿಕೊಂಡು ನಾನು ವಾಪಸ್ ಬರುವುದರೊಳಗೆ ನನಗೆ ಮೊಮ್ಮಗನ ಶುಭ ಸುದ್ದಿ ಕೊಡು ಅಂತ ಕಾವ್ಯಗೆ ಹೇಳುತ್ತಾಳೆ. ಆವಾಗ ರಾಕೇಶ್, ನಾವಿಬ್ಬರು ಪ್ರೀತಿ ಮಾಡಿದರೆ ತಾನೇ ನೀನು ಅಜ್ಜಿ ಆಗುತ್ತೀಯಾ ಅಂತ ಆಶಾಗೆ ಹೇಳುತ್ತಾನೆ. ಆವಾಗ ಆಶಾ, ನಿನ್ನನ್ನು ಪ್ರೀತಿ ಮಾಡಲೆಂದೇ ಇಂತಹ ಸುಂದರ ಸೊಸೆಯನ್ನು ಹುಡುಕಿ ತಂದಿದ್ದೇನೆ ಅಂತ ರಾಕೇಶ್ಗೆ ಹೇಳಿ ಊರಿಗೆ ಹೋಗುತ್ತಾಳೆ. ಆವಾಗ ಖುಷಿಯಾದ ರಾಕೇಶ್, ನಾವಿಬ್ಬರು ಈಗ ಪ್ರೀತಿ ಮಾಡೋಣ ಬಾ ಅಂತ ಕಾವ್ಯಳನ್ನು ತಬ್ಬಿಕೊಳ್ಳಲು ಹೋಗುತ್ತಾನೆ. ಆವಾಗ ಕಾವ್ಯ, ನೀನೇನಾದರೂ ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನಿರಲ್ಲ. ಈಗ ಮನೆಗೆ ನನ್ನ ಫ್ರೆಂಡ್ ದಿಯಾ ಬರುತ್ತಿದ್ದಾಳೆ. ಬೇಗನೆ ಹೋಗಿ ನಮ್ಮಿಬ್ಬರಿಗೂ ತಿಂಡಿ ರೆಡಿ ಮಾಡು ಅಂತ ಹೇಳುತ್ತಾಳೆ. ಆವಾಗ ದಿಯಾಳ ಹೆಸರು ಕೇಳಿ ಖುಷಿಯಾದ ರಾಕೇಶ್ ಕಿಚನ್ಗೆ ಹೋಗುತ್ತಾನೆ. ಆವಾಗ ದಿಯಾ ಅಲ್ಲಿಗೆ ಬಂದರೆ ಭಾವ ಎಲ್ಲಿ ಕಾಣುತ್ತಿಲ್ಲವಲ್ಲ ಅಂತ ಕಾವ್ಯಳನ್ನು ಕೇಳುತ್ತಾಳೆ. ಆವಾಗ ಕಾವ್ಯ, ಇಂತಹ ಪೆದ್ದನನ್ನು ಮದುವೆಯಾಗಿ ನನ್ನ ಜೀವನ ಹಾಳಾಗಿ ಹೋಯಿತು ಅಂತ ಹೇಳುತ್ತಾಳೆ. ಆವಾಗ ರಾಕೇಶ್ ಅವರಿಬ್ಬರಿಗೂ ತಿಂಡು ತಂದು ಕೊಟ್ಟರೆ ದಿಯಾ, ನಿನ್ನ ಹಣೆ ಬರಹದಲ್ಲಿ ರಾಕೇಶ್ ಅವರೇ ಇದ್ದಾರೆ ಅಂದಮೇಲೆ ನೀನೇ ಅನುಸರಿಸಿಕೊಂಡು ಹೋಗು ಅಂತ ಕಾವ್ಯಳಿಗೆ ಹೇಳುತ್ತಾಳೆ. ಆವಾಗ ರಾಕೇಶ್, ದಿಯಾ ಎಷ್ಟು ಒಳ್ಳೆಯವಳಿದ್ದಾಳೆ, ಇವಳೇನಾದರೂ ನನ್ನ ಹೆಂಡತಿಯಾಗಿದ್ದರೆ ತುಂಬಾ ಚೆನ್ನಾಗಿರುತ್ತಿತ್ತು ಅಂತ ಅವಳನ್ನೇ ನೋಡುತ್ತಾ ಕುಳಿತುಕೊಳ್ಳುತ್ತಾನೆ. ಆವಾಗ ಕಾವ್ಯ, ಇಲ್ಲಿ ಕುಳಿತು ಏನು ಮಾಡುತ್ತಿದ್ದೀಯಾ? ಒಳಗಡೆ ಹೋಗಿ ಮಧ್ಯಾಹ್ನದ ಊಟ ರೆಡಿ ಮಾಡು ಹೋಗು ಅಂತ ರಾಕೇಶ್ನನ್ನು ಮತ್ತೆ ಬೈಯುತ್ತಾಳೆ. ಆವಾಗ ದಿಯಾ, ಅವರು ನಿನ್ನ ಗಂಡ, ಅವರನ್ನೇಕೆ ಹೀಗೆ ಬೈಯುತ್ತಿದ್ದೀಯಾ? ಅವರನ್ನು ನೋಡುತ್ತಿದ್ದರೆ ನನಗೆ ಅವರ ಮೇಲೆ ಕರುಣೆ ಬರುತ್ತಿದೆ ಅಂತ ಕಾವ್ಯಗೆ ಹೇಳುತ್ತಾಳೆ. ಆವಾಗ ಕಾವ್ಯ, ರಾಕೇಶ್ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ, ನೀನು ಅವನ ಮೇಲೆ ಕರುಣೆ ತೋರಿಸಬೇಡ ಅಂತ ದಿಯಾಗೆ ಹೇಳುತ್ತಾಳೆ. ನಂತರ ದಿಯಾ ಊರಿಗೆ ಹೊರಟು ನಿಂತರೆ ಕಾವ್ಯ, ಅತ್ತೆ ಬರುವುದು ಇನ್ನೂ 3 ದಿನ ಇದೆ, ಅಲ್ಲಿಯವರೆಗೂ ನೀನು ಇಲ್ಲೇ ಇರು ಅಂತ ದಿಯಾಗೆ ಹೇಳಿ ಅಲ್ಲೇ ಇರಿಸಿಕೊಳ್ಳುತ್ತಾಳೆ. ಆವಾಗ ರಾಕೇಶ್, ದಿಯಾ ಇಲ್ಲದೆ ಇದ್ದರೆ ನನಗೂ ಕೂಡ ಖುಷಿಯಾಗುತ್ತದೆ ಅಂತ ಅಂದುಕೊಳ್ಳುತ್ತಾನೆ. ನಂತರ ಮಲಗುವಾಗ ರಾಕೇಶ್ ಕಾವ್ಯಳ ಬೆಡ್ ಮೇಲೆ ಹೋಗಿ ಮಲಗುತ್ತಾನೆ. ಆವಾಗ ಕೋಪಗೊಂಡ ಕಾವ್ಯ, ಇಲ್ಲಿ ನಾನು ಹಾಗೂ ದಿಯಾ ಮಲಗುತ್ತೇವೆ, ನೀನು ಹೊರಗಡೆ ಹೋಗಿ ಮಲಗು ಅಂತ ರಾಕೇಶ್ನನ್ನು ರೂಮಿನಿಂದ ಆಚೆ ಹಾಕುತ್ತಾಳೆ. ಆವಾಗ ದಿಯಾ, ಅವರೇ ಇಲ್ಲಿ ಮಲಗಲಿ, ನಾನೇ ಹೊರಗಡೆ ಹೋಗುತ್ತಿದ್ದೆ ಅಂತ ಕಾವ್ಯಗೆ ಹೇಳುತ್ತಾಳೆ. ಆವಾಗ ಕಾವ್ಯ, ನೀನು ಅವನಿಗೆ ಕರುಣೆ ತೋರಿಸಬೇಡ, ಅವನು ಹದಗೆಟ್ಟು ಹೋಗುತ್ತಾನೆ ಅಂತ ದಿಯಾಳನೆ ಬೈಯುತ್ತಾಳೆ. ನಂತರ ಮಧ್ಯರಾತ್ರಿ ದಿಯಾ ಎದ್ದು ರಾಕೇಶ್ ಹತ್ತಿರ ಹೋದ ಹಾಗೆ ಹಾಗೂ ರಾಕೇಶ್ ಅವಳ ಜೊತೆ ಸ್ವರ್ಗ ಸುಖ ಕಂಡ ಹಾಗೆ ರಾಕೇಶ್ ಕನಸು ಕಾಣುತ್ತಾ ಸೋಫಾದಿಂದ ಕೆಳಗೆ ಬೀಳುತ್ತಾನೆ. ಆವಾಗ ರಾಕೇಶ್, ನಾನೀಗ ದಿಯಾ ಅವರನ್ನು ನೋಡಲೇಬೇಕೆಂದು ರೂಮ್ ಒಳಗೆ ಹೋಗಿ ದಿಯಾಳನ್ನು ಟಚ್ ಮಾಡಲು ಶುರು ಮಾಡುತ್ತಾನೆ. ಆವಾಗ ಎಚ್ಚರಗೊಂಡ ದಿಯಾ ತನ್ನ ಪಕ್ಕದಲ್ಲಿ ರಾಕೇಶ್ ಇರುವುದನ್ನು ನೋಡಿ, ರಾಕೇಶ್ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದಾನೆ ಅಂತ ಕೂಗಾಡುತ್ತಾಳೆ. ಆವಾಗ ಕೋಪಗೊಂಡ ಕಾವ್ಯ ರಾಕೇಶ್ನನ್ನು ಹೊಡೆದು ಮತ್ತೆ ರೂಮಿನಿಂದ ಆಚೆ ಹಾಕುತ್ತಾಳೆ. ಆವಾಗ ರಾಕೇಶ್, ನೀನು ದಿಯಾ ಅವರ ಮುಂದೆ ಹೊಡೆದು ನನಗೆ ತುಂಬ ಅವಮಾನ ಮಾಡಿಬಿಟ್ಟಿದ್ದೆ ಅಂತ ಕಾವ್ಯಳ ಮೇಲೆ ಕೋಪಗೊಳ್ಳುತ್ತಾನೆ. ನಂತರ ದಿಯಾ ಊರಿಗೆ ಹೊರಟು ನಿಂತರೆ ರಾಕೇಶ್, ನೀವು ಒಳ್ಳೆಯವರಿದ್ದೀರಾ ಅಂತ ನಾನು ನಿಮ್ಮ ಹತ್ತಿರ ಬಂದಿದ್ದೆ, ಅದಕ್ಕಾಗಿ ಸಾರಿ ಅಂತ ದಿಯಾಗೆ ಹೇಳುತ್ತಾನೆ. ಆವಾಗ ದಿಯಾ, ನೀನು ನನ್ನನ್ನು ಟಚ್ ಮಾಡಬೇಡ, ನಿನ್ನಂಥವನ ಮೇಲೆ ಯಾರಿಗೂ ಪ್ರೀತಿ ಹುಟ್ಟುವುದಿಲ್ಲ, ಕಾವ್ಯ ಮಾಡುತ್ತಿರುವುದೆಲ್ಲ ಸರಿಯೇ ಇದೆ ಅಂತ ರಾಕೇಶ್ನನ್ನು ಬೈದು ಹೋಗುತ್ತಾಳೆ. ನಂತರ ಕಾವ್ಯ, ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ, ಲದ್ದಿ ಇದೆ ಅಂತ ರಾಕೇಶ್ನನ್ನು ಹೊಡೆದರೆ ಕುಸಿದು ಹೋದ ರಾಕೇಶ್ ಕಾವ್ಯ ಹಾಗೂ ದಿಯಾಳ ಮೇಲೆ ಸೇಡು ತೀರಿಸಿಕೊಳ್ಳದೆ ಬಿಡಲಾರೆ ಅಂತ ಹಠ ತೊಟ್ಟು ಅದೇ ದಿನ ರಾತ್ರಿ ಕಾವ್ಯಳನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡುತ್ತಾನೆ. ಆವಾಗ ಆಶಾ ಕಾಲ್ ಮಾಡಿ, ನೀವಿಬ್ಬರು ಚೆನ್ನಾಗಿದ್ದೀರಾ ತಾನೇ, ನಾನು ನಾಳೆ ಬರುತ್ತಿದ್ದೇನೆ ಅಂತ ಹೇಳುತ್ತಾಳೆ. ಆವಾಗ ಹೆದರಿದ ರಾಕೇಶ್ ಅರ್ಧದಲ್ಲಿಯೇ ಕಾಲ್ ಕಟ್ ಮಾಡಿ ಕಾವ್ಯಾಳ ಶವವನ್ನು ತಮ್ಮ ಗಾರ್ಡನ್ನಲ್ಲಿಯೇ ಹೂತು ಹಾಕುತ್ತಾನೆ. ನಂತರ ಗಾಬರಿಯಾದ ಆಶಾ ಮರುದಿನ ಬೆಳಗ್ಗೆಯೇ ಮನೆಗೆ ಬಂದು ಕಾವ್ಯ ಎಲ್ಲಿ ಅಂತ ರಾಕೇಶ್ನನ್ನು ಕೇಳುತ್ತಾಳೆ. ಆವಾಗ ರಾಕೇಶ್, ನಿನ್ನೆ ನೈಟ್ ನಾನು ನೀರು ತಂದು ಕೊಡು ಅಂತ ಅವಳಿಗೆ ಹೇಳಿದ್ದೆ, ಅಷ್ಟಕ್ಕೆ ಅವಳು ಕೋಪಿಸಿಕೊಂಡು ಮನೆ ಬಿಟ್ಟು ಹೋದಳು ಅಂತ ಹೇಳುತ್ತಾನೆ. ಆವಾಗ ಶಾಕ್ ಆದ ಆಶಾ, ಕೇವಲ ಇಷ್ಟು ಸಣ್ಣ ವಿಷಯಕ್ಕೆ ಯಾರಾದರೂ ಮನೆ ಬಿಟ್ಟು ಹೋಗುತ್ತಾರಾ ಅಂತ ಕೇಳುತ್ತಾ ಕಾವ್ಯಾಳ ತವರು ಮನೆಗೆ ಕಾಲ್ ಮಾಡಿದರೆ ಕಾವ್ಯಾಳ ತಂಗಿ ದೀಪ್ತಿ ಕಾಲ್ ರಿಸೀವ್ ಮಾಡುತ್ತಾಳೆ. ಆವಾಗ ಆಶಾ, ನಿಮ್ಮ ಮನೆಗೆ ಕಾವ್ಯ ಏನಾದರೂ ಬಂದಿದ್ದಾಳ ಅಂತ ಕೇಳುತ್ತಾಳೆ. ಆವಾಗ ಶಾಕ್ ಆದ ದೀಪ್ತಿ, ಇಲ್ಲ, ಏಕೆ, ಏನಾಯ್ತು ಅಂತ ಕೇಳುತ್ತಾಳೆ.
ಅವಾಗ ಆಶಾ ಅವಳು ರಾಕೇಶ್ ಜೊತೆ ಚಿಕ್ಕ ವಿಷಯಕ್ಕೆ ಜಗಳ ಮಾಡಿ ಹೋಗಿದ್ದಾಳೆ, ನಿಮ್ಮ ಹತ್ತಿರವೇನಾದರೂ ಬಂದರೆ ನಮಗೆ ತಿಳಿಸು ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾಳೆ. ನಂತರ ದೀಪ್ತಿ ದಿಯಾಗೆ ಕಾಲ್ ಮಾಡಿ ಕಾವ್ಯಾಳ ಬಗ್ಗೆ ಕೇಳುತ್ತಾಳೆ. ಅವಾಗ ದಿಯಾ ಕಾವ್ಯಾಳ ಕೋಪ ಮೂಗಿನ ತುದಿಯಲ್ಲಿಯೇ ಇರುತ್ತದೆ. ಕಾವ್ಯ ಹಾಗೂ ರಾಕೇಶ್ಗೆ ಸ್ವಲ್ಪನೂ ಹೊಂದಾಣಿಕೆ ಇಲ್ಲ. ಕಾವ್ಯಾಳನ್ನು ನೀನು ಹುಡುಕು, ನಾನು ಹುಡುಕುತ್ತೇನೆ ಅಂತ ಹೇಳಿ ಕಾಲ್ ಕಟ್ ಮಾಡುತ್ತಾಳೆ. ನಂತರ ಆಶಾ ನಿನ್ನೆ ಏನು ನಡೆಯಿತು ನಿಜ ಹೇಳು ಅಂತ ರಾಕೇಶ್ನನ್ನು ಕೇಳುವಷ್ಟರಲ್ಲಿ ದೀಪ್ತಿ ಅಲ್ಲಿಗೆ ಬಂದು ಅಕ್ಕನ ಸುಳಿವು ಇನ್ನೂ ಸಿಕ್ಕಿಲ್ಲ ಅಂದಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆಶಾಗೆ ಹೇಳುತ್ತಾಳೆ. ಆವಾಗ ಹೆದರಿದ ರಾಕೇಶ್ ಪೊಲೀಸ್ ಕಂಪ್ಲೇಂಟ್ ಬೇಡ, ನಮ್ಮ ಮನೆಯ ಮರ್ಯಾದೆ ಹೋಗುತ್ತದೆ ಅಂತ ಹೇಳುತ್ತಾನೆ. ಆವಾಗ ಆಶಾ ಏನೇ ಆಗಲಿ ಒಟ್ಟಿನಲ್ಲಿ ಕಾವ್ಯ ನಮಗೆ ಸಿಕ್ಕರೆ ಸಾಕು, ಪೊಲೀಸ್ ಫೋನ್ ಮಾಡು ಅಂತ ದೀಪ್ತಿಗೆ ಹೇಳುತ್ತಾಳೆ. ನಂತರ ದೀಪ್ತಿ ಪೊಲೀಸರಿಗೆ ಫೋನ್ ಮಾಡಿದ ರಾಕೇಶ್ ನಿನ್ನನ್ನು ಕೂಡ ಕಾವ್ಯಾಳ ಹತ್ತಿರ ಬೇಗನೆ ಕಳಿಸಬೇಕು ಅಂತ ದೀಪ್ತಿ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ರಾಕೇಶ್ನನ್ನು ವಿಚಾರಿಸುತ್ತಾರೆ. ಆವಾಗ ರಾಕೇಶ್ ಜಗಳದಿಂದಾಗಿ ಕೋಪ ಮಾಡಿಕೊಂಡು ಕಾವ್ಯ ಮನೆ ಬಿಟ್ಟು ಹೋದಳು ಅಂತ ಪೊಲೀಸರಿಗೆ ಹೇಳುತ್ತಾನೆ. ನಂತರ ದೀಪ್ತಿ ನಿಮ್ಮ ಹಾಗೂ ಅಕ್ಕನ ಸಂಬಂಧ ಹೇಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ, ಅಕ್ಕ ಎಲ್ಲಿದ್ದಾಳೆ ನಿಜ ಹೇಳಿ ಅಂತ ರಾಕೇಶ್ನನ್ನು ಕೇಳುತ್ತಾಳೆ. ಆವಾಗ ರಾಕೇಶ್ ಹೌದು, ಕಾವ್ಯ ನನ್ನನ್ನು ಪ್ರೀತಿಸುತ್ತಿರಲಿಲ್ಲ, ಪ್ರತಿ ಕ್ಷಣ ನನಗೆ ಅವಮಾನ ಮಾಡುತ್ತಿದ್ದಳು, ಎಲ್ಲ ಹುಡುಗಿಯರು ನನ್ನಿಂದ ಏಕೆ ದೂರ ಹೋಗುತ್ತಾರೋ ನನಗೆ ತಿಳಿಯುತ್ತಿಲ್ಲ ಅಂತ ಹೇಳುತ್ತಾನೆ. ಆವಾಗ ದೀಪ್ತಿ ನೀನು ಚಿಕ್ಕ ಮಗು ಥರ ಆಡುತ್ತೀಯ, ನಿನ್ನ ತುಂಬೆಲ್ಲ ಕೊರತೆಗಳೇ ಇವೆ, ನಿನ್ನಂತೂ ಅವುಗಳನ್ನು ತಿದ್ದುಕೊಳ್ಳಲು ಪ್ರಯತ್ನ ಪಡಲಿಲ್ಲ, ನೀನು ಬಾಹ್ಯವಾಗಿ ಅಷ್ಟೇ ಅಲ್ಲ ಒಳಗಿನಿಂದಲೂ ಕೂಡ ಅಸ್ವಸ್ಥನಿದ್ದೀಯ, ಹಾಗಾಗಿ ಎಲ್ಲರೂ ನಿನ್ನನ್ನು ಅವಾಯ್ಡ್ ಮಾಡುತ್ತಾರೆ ಅಂತ ರಾಕೇಶ್ನನ್ನು ಬೈದು ಹೋಗುತ್ತಾಳೆ. ನಂತರ ಆಶಾ ದೇವಸ್ಥಾನಕ್ಕೆ ಹೋದರೆ ದೀಪ್ತಿ ಬೇಗನೆ ಅಕ್ಕ ಮನೆಗೆ ಬಾ ಅಂತ ದಿಯಾಗೆ ಕಾಲ್ ಮಾಡಿ ಹೇಳುತ್ತಾಳೆ. ಅವಾಗ ರಾಕೇಶ್ ನೀನು ನನಗೆ ಅವಮಾನ ಮಾಡುತ್ತೀಯಾ ಮಾಡು, ನಾನು ನಿನ್ನನ್ನು ಕೂಡ ನಿನ್ನ ಅಕ್ಕನಿರುವ ಜಾಗಕ್ಕೆ ಕಳಿಸುತ್ತೇನೆ ಅಂತ ಹೇಳುತ್ತಾ ದೀಪ್ತಿಯ ಮೇಲೆ ಬಲಾತ್ಕಾರ ಮಾಡಲು ನೋಡುತ್ತಾನೆ. ಅವಾಗ ದೀಪ್ತಿ ನೀನು ನನ್ನ ಅಕ್ಕನನ್ನು ಕೊಂದಿದ್ದೀಯಾ ಅಂತ ಅವನನ್ನು ಹೊಡೆದು ತಪ್ಪಿಸಿಕೊಂಡು ಓಡಿ ಹೋಗುತ್ತಾಳೆ. ನಂತರ ದಿಯಾ ಅಲ್ಲಿಗೆ ಬಂದರೆ ರಾಕೇಶ್ ಅವಳ ಮೇಲೆಯೂ ಬಲಾತ್ಕಾರ ಮಾಡಲು ಟ್ರೈ ಮಾಡಿ ಕೊಲೆ ಮಾಡುತ್ತಾನೆ. ಅವಾಗ ದೀಪ್ತಿ ಆಶಾಳನ್ನು ಕರೆದುಕೊಂಡು ಅಲ್ಲಿಗೆ ಬಂದರೆ ದಿಯಾ ಕೊಲೆಯಾಗಿರುವುದನ್ನು ನೋಡಿದ ದೀಪ್ತಿ ಬಾವ ನನ್ನ ಅಕ್ಕನನ್ನು ಕೂಡ ಕೊಲೆ ಮಾಡಿದ್ದಾನೆ ಅಂತ ಆಶಾಗೆ ಹೇಳುತ್ತಾಳೆ. ಆವಾಗ ಕೋಪಗೊಂಡ ಆಶಾ ಈಗೇಕೆ ಮಾಡಿದೆ ಅಂತ ರಾಕೇಶ್ನನ್ನು ಹೊಡೆದರೆ ರಾಕೇಶ್ ಯಾರ್ಯಾರು ನನ್ನನ್ನು ಅವಮಾನ ಮಾಡುತ್ತಾರೋ ನಾನು ಅವರನ್ನೆಲ್ಲರನ್ನು ಕೊಲೆ ಮಾಡಿ ಬಿಡುತ್ತೇನೆ ಅಂತ ಹೇಳಿ ದೀಪ್ತಿಯನ್ನು ಕೊಲೆ ಮಾಡಲು ಹೋಗುತ್ತಾನೆ. ಆವಾಗ ದೀಪ್ತಿ ಹಾಗೂ ಆಶಾ ರಾಕೇಶ್ನನ್ನು ರೂಮಿನಲ್ಲಿ ಕೂಡಿ ಹಾಕಿ ಪೊಲೀಸರಿಗೆ ಫೋನ್ ಮಾಡುತ್ತಾರೆ. ನಂತರ ಅಲ್ಲಿಗೆ ಬಂದ ಪೊಲೀಸರು ಕಾವ್ಯ ಅವರ ಶವ ಎಲ್ಲಿದೆ ಅಂತ ರಾಕೇಶ್ನನ್ನು ಕೇಳುತ್ತಾರೆ. ಆವಾಗ ರಾಕೇಶ್ ಕಾವ್ಯಾಳನ್ನು ಹೂತ ಸ್ಥಳವನ್ನು ಪೊಲೀಸರಿಗೆ ತೋರಿಸುತ್ತಾನೆ. ಕೊನೆಗೆ ಪೊಲೀಸರು ರಾಕೇಶ್ನನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಶಿಮಾರು ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಸರ್ಫಿರಾ ಪತಿ ಎಂದು ಹುಡುಕಿ ನೋಡಬಹುದು.